Hi children, welcome back to the mathematics class. In the last class we learned chapter 1, knowing our numbers. In this chapter we learned shifting digits and introducing 10,000, crore, lakh, like that. In this class we continue the topics. Here note. Note means it's important. 100 equals to 10 tens. 100 equals to 10 tens. 100 ಗೆ 10 tens equal ಆಗುವಂತದ್ದು. ಹೇಗೆಂದ್ರೆ like that 10 into 10 10ನ್ನ 10 ಸಲ ಹಾಕಬೇಕು. 100 ಆಗಬೇಕು ಅಂತಂದ್ರೆ 10 ನ 10 ಟೈಮ್ಸ್ ಹಾಕಬೇಕು. ನೋಡಿ 10 into 10 ಏನಾಗುತ್ತೆ? 100 ಆಗುತ್ತಲ್ವಾ? ಸೊ ನಾವು 10 ನ ಎಷ್ಟು ಟೈಮ್ಸ್ ಹಾಕಬೇಕು? 100 ಹಾಕಬೇಕು ಅಂದ್ರೆ 10 ಟೈಮ್ಸ್. ಹಾಗೆ 1000 equals to 10 hundreds. 1000 equals to 10 hundreds. Hundreds na ಎಷ್ಟು ಹಾಕಬೇಕು? 1000 ಗೆ 10 into 100. 100 ನ 10 ಟೈಮ್ಸ್ ಹಾಕಬೇಕು. ಅದು 1000 ಆಗುವಂತದ್ದು. ನೋಡಿ 1000 ಬರುತ್ತಲ್ವಾ 10 into 100. ಹಾಗೆ 1000 equals to 10 hundreds and 100 tens. 100 ನ ಎಷ್ಟು ಟೈಮ್ ಹಾಕಬೇಕು? 10 ಟೈಮ್ಸ್. 100 tens. 100 ಇವಾಗ 1000 ಹಾಕಬೇಕು ಅಂದ್ರೆ 100 ರೂಪಿ ನೋಟ್ ನ 10 ನೋಟ್ ಹಾಕಿದ್ರೆ ಅದು 1000 ರೂಪೀಸ್ ಆಗುವಂತದ್ದು. 100 into 10 is equals to thousands. Next 1 lakh equals to 1 lakh ಹಾಕಬೇಕು ಅಂತಂದ್ರೆ 1 lakh equals to 100 thousands. means 100 ನ 1000 ಟೈಮ್ಸ್ ಹಾಕಬೇಕು. thousands ನ 100 ಹಾಕಬೇಕು. ನೋಡಿ 1000 means 1000 ಗೆ 30, 100 ಗೆ 20. ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 5 zeros ಬರುತ್ತೆ. 5 0 here 1 lakh ಅಂದ್ರೆ thousands ನ 100 ಹಾಕಬೇಕು. ಅರ್ಥ ಆಯ್ತಾ? 1 lakh ಹಾಕಬೇಕು ಅಂದ್ರೆ thousands to 100. 1000 ರೂಪಿ ನೋಟ್ ನ 100 ನೋಟ್ ಹಾಕಿದ್ರೆ 1 lakh ಆಗುವಂತದ್ದು. ಲೈಕ್ ದಟ್ 1000 hundreds. hundreds ಎಷ್ಟಿರಬೇಕು? 1000. 100 ರೂಪಿ ನೋಟು 1000 ನೋಟ್ಸ್ ಹಾಕಿದ್ರೆ 1 lakh ಆಗುವಂತದ್ದು. ನೆಕ್ಸ್ಟ್ 1 crore equals to 100 lakhs. 1 crore ಆಗಬೇಕಂದ್ರೆ 100 lakhs ಹಾಕಬೇಕು. 100 into lakh. In lakh 50, in 100 20. When we multiply both 1 2 3, here 5, here 2, total 7 0. 3 here unit place 10 place 100 place 1000 10,000 lakh 10 lakh 1 crore. lakhs ನ 100 ಹಾಕಬೇಕು. 1 crore ಹಾಕಬೇಕಂತಂದ್ರೆ lakhs ಎಷ್ಟು ಇರಬೇಕು? 100 lakhs ಇರಬೇಕು. ಅದೇ ರೀತಿ thousands ಎಷ್ಟು ಇರಬೇಕು? 10,000 ಇರಬೇಕು. ನೋಡಿ 10,000 into 1000. thousands ಎಷ್ಟು ಇರಬೇಕು? 10,000. here 10,000 540 and 1000 30 4 it's a 1 crore. Are you understood? 100 equals to 10 tens and 1000 equals to 10 hundreds and 100 tens and 1 lakh equals to 100,000 and 1000 hundreds and 1 crore equals to 100 lakhs 10,000 thousands. Next comes to the number name and expansion. When we give large numbers, ಏನಾದರೂ ಒಂದು ಲಾರ್ಜ್ ನಂಬರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ಯಾವ ರೀತಿ ಎಕ್ಸ್ಪಾನ್ಷನ್ ಮಾಡಬೇಕು, ಹಾಗೆ ಅದನ್ನ ನಂಬರ್ಸ್ ನೇಮ್ ಬರೆಯುವಂಥದ್ದು. ಸೊ ಹಿಯರ್ 30,000 ನ ನಂಬರ್ ನೇಮ್ ಬರೆಯಿದ್ರೆ 30,000 ಬರೆಯಬೇಕು. 30,000 ಎಕ್ಸ್ಪಾನ್ಷನ್ ಮಾಡಿದಾಗ ನೋಡಿ ಹಿಯರ್ 10 ಯೂನಿಟ್ ಪ್ಲೇಸಸ್ 0 ಇದೆ, 10 ಪ್ಲೇಸಸ್ 0 ಇದೆ, 100 ಪ್ಲೇಸಸ್ 0 ಇದೆ and 1000 ಪ್ಲೇಸಸ್ 0 ಇದೆ. only 10,000. here 3 into 10,000 gives 30,000. next again 26,000 here 26,000 is a number name and 26,000 only 2 is in the place 10,000 and 6 is in the place 10,000. here unit is also 0, 10 plus 0
here 2 into 10,000 plus 6 into 1000. ಇದನ್ನಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ ಟೈಮಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 26,000 ಬರುವಂಥದ್ದು. ಎಕ್ಸ್ಪ್ಯಾನ್ಷನ್ ಈ ರೀತಿ ಬರಬೇಕು. ನೆಕ್ಸ್ಟ್ 65,075. ಇಲ್ಲಿ ನೋಡಿ, ಇಲ್ಲಿ 100 ಯೂನಿಟ್ ಮತ್ತೆ 10 ಪ್ಲಸ್ ಎಲ್ಲ 0 ಇತ್ತು. ಇಲ್ಲಿ ಬಂದು ಓನ್ಲಿ 100 ಪ್ಲಸ್ 0 ಇದೆ. ಇಲ್ಲಿ ನಾವು 3 0 ಇರೋದ್ರಿಂದ ಬಿಟ್ಬಿಟ್ಟಿದ್ದೀವಿ, ಬರ್ದಿಲ್ಲ. ಓಕೆ, ಅದೇ ರೀತಿ ಈ ಮಧ್ಯ 0 ಬಂದಿದೆಯಲ್ಲ, ಇದನ್ನು ಬಿಡಬಾರ್ದು, ಇದನ್ನ ಸೇಫ್ ಬರಬೇಕು. ಹಿಯರ್ ನಂಬರ್ ನೇಮ್ ಇಸ್ 65,075 and 65,000. here 5 is in the place, unit place 5 into 1, 7 is in the place, 10 plus 7 into 10. ಹಾಗೆ 0 is in the place 100, ಅದನ್ನು ಕೂಡ ಬರಬೇಕು, 0 ಬಿಡಬಾರ್ದು. 0 into 100 plus 5 is in the place 1000, 5 into 1000 and 6 is in the place 10,000, 6 into 10,000. ಎಕ್ಸ್ಪಾನ್ಷನ್ ಈ ರೀತಿ ಇರಬೇಕು. ಸಪೋಸ್ ಮಧ್ಯ 0 ಬಂತಂದ್ರೆ ಇದನ್ನ ನೀವು ಬಿಟ್ಟು ಬಂದ್ರೆ ರಾಂಗ್ ಆಗುತ್ತೆ. ಸೊ 0 into 100 ಆಗಿ ಬರಬೇಕು. ನೆಕ್ಸ್ಟ್ 3,50,000. here 3,50,000 we write number name and here 3 into lakh. 3 is in the place lakh and 5 is in the place 10,000. here 1000 plus 0, 100 plus 0, 10 plus 0 and 100 plus 0. like that 3 into 1 lakh plus 5 into 10,000. next 43,20,000. here unit plus 0, 10 plus 2, 100 plus 0, 10,000 and 10,000 plus 0. here 43,20,000. ಇಲ್ಲಿ ಬಂದು ನೋಡಿ, ಇಲ್ಲಿ ಯೂನಿಟ್ ಪ್ಲಸ್ ಮತ್ತೆ 10 ಪ್ಲಸ್ ಒಂದು 2 ಇದೆ. ಸೊ ನಾವೇನ್ ಮಾಡಬೇಕು, ಎಲ್ಲವನ್ನು ಬರೀಬೇಕು. 4 into 10 lakh, sorry 10 lakh and plus 3 into lakh. next 10,000 plus ಇದೆ 0 ಇದೆ, 0 into 10,000 plus 0 into 1000 plus 0 into 100, 100 plus ಕೂಡ 0 ಇದೆ, plus 2 into 10, 10 plus ಇದೆ 2 ಇದೆ, plus 0 into 1, 1 plus ಕೂಡ 0 ಇದೆ. ಈ ರೀತಿ ನಂಬರ್ ಕೊಟ್ಟು ನೀವು ಏನು ಮಾಡಬೇಕು, ಈ ರೀತಿ ಎಕ್ಸ್ಪಾನ್ಷನ್ ಮಾಡಿ ಬರೀಬೇಕು. 0 ಅನ್ನ ಬಿಡಬಾರ್ದು. 2 crore 5,30,002. here 10 plus 0, 100 plus 0, 1000 plus 0 and 10 lakh plus 0. ಇದನ್ನು ಕೂಡ ಹಾಕಬೇಕು ನೋಡಿ. 2 into crore 1 crore plus 0 into 10 lakh, 5 into 1 lakh plus 3 into 10,000 and 0 into 1000 plus 0 into 100 plus 0 into 10 plus 2 into 1. ಈ ರೀತಿ ಅದು ಮಧ್ಯ ಯೂನಿಟ್ ಪ್ಲೇಸ್ ಅಲ್ಲಿ ಒಂದು ನಂಬರ್ ಇದ್ದು 100 to 10 ಎಲ್ಲ 0 ಇದೆ ಅಂತಂದ್ರೆ 0 ಅದನ್ನು ಕೂಡ ಎಕ್ಸ್ಪಾನ್ಷನ್ ಮಾಡಿ ಬರ್ದಂತ ಟೈಮಲ್ಲಿ ಬರ್ಕೋಬೇಕು. ಓಕೆ, ಅರ್ಥ ಆಯ್ತಾ ಮಕ್ಕಳ? ಇದು ಯಾವ ರೀತಿ ಬರೆಯೋದಂತ? ಸಪೋಸ್ r r 0 ಈ ರೀತಿ 100 to 10 ಯೂನಿಟ್ ಪ್ಲಸ್ 0 ಇತ್ತು ಅಂತಂದ್ರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಬಟ್ ಮಧ್ಯ ಒಂದು ನಂಬರ್ ಇದೆ ಅಂತಂದ್ರೆ ಪೂರ್ತಿ ಎಕ್ಸ್ಪ್ಯಾಂಡ್ ಮಾಡಿ ಬರಬೇಕಾಗುತ್ತೆ. ನೆಕ್ಸ್ಟ್ ಸಪೋಸ್ ಒಂದು ಲಾರ್ಜ್ ನಂಬರ್ಸ್ ಕೊಟ್ಟರು ಅಂತಂದರೆ ಅದನ್ನ ನೀವು ಯಾವ ರೀತಿ ಓದಬೇಕು ಅಂತ ಕಷ್ಟ ಆದಂಥ ಟೈಮಲ್ಲಿ ನೀವು ಈ ರೀತಿ ಬಾಕ್ಸ್ನ ಹಾಕಿ ಅದು ಯೂನಿಟ್ ಪ್ಲೇಸ 10 ಪ್ಲಸ್ 100 ಪ್ಲಸ್ 1000, 10,000 ಆ್ಯಂಡ್ ಲ್ಯಾಕ್ 10 ಲ್ಯಾಕ್ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಂಥ ಟೈಮಲ್ಲಿ ನಿಮಗೆ ಓದಲಿಕ್ಕೆ ಈಸಿ ಆಗುತ್ತೆ ಮಕ್ಕಳ. ಅದಕ್ಕೋಸ್ಕರ ಈ ರೀತಿ ಟೇಬಲ್ನ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಇದು ಯೂನಿಟ್ ಪ್ಲೇಸು 10, 100, 1000ನ TH ಅಂತ ರೆಪ್ರೆಸೆಂಟ್ ಮಾಡುವಂಥದ್ದು, 10,000ನ TTH. ನೆಕ್ಸ್ಟ್ ಲ್ಯಾಕ್ ಆ್ಯಂಡ್ 10 ಲ್ಯಾಕ್ ಮತ್ತು ಕ್ರೋರ್ 10 crore ಆ ರೀತಿ ಎಕ್ಸ್ಟೆಂಡ್ ಆಗುತ್ತೆ ನೋಡಿ. ಇಲ್ಲಿ ಕ್ರೋರ್ ಮತ್ತು 10 crore ನೆಕ್ಸ್ಟ್ ಬಾಕ್ಸಲ್ಲಿದೆ. ನೆಕ್ಸ್ಟ್ ಒಂದು ನಂಬರ್ಸ್ ನೇಮ್ ಬರೀರಿ ಅಂದರೆ ನೀವು ಬರೀಬೇಕು. ಇಲ್ಲಿ ನೋಡಿ 7,34,543. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಿ ಬರೆಯುವಂಥದ್ದು ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ. 3ನ ನಾನು ಆಲ್ರೆಡಿ ಹೇಳಿದೆ, 3 into 3 is in the place 10 lakh, 3 into 10 lakh plus 2 is in the place lakh, 2 into 1 lakh and 7 is in the place 10,000, 7 into 1000 plus 5 into 1000 because 5 is in the place 1000 and 8 into 100 and plus 2 into 10 plus 9 into 1 or 9. Next comes to the uses of commas. ಇವಾಗ ನಾವು ಒಂದು ಲಾರ್ಜ್
ಮಾಡ್ಕೊಂಡು ಬರುವಂಥದ್ದು. ಫಸ್ಟ್ ಲೆಟರ್ ಯಾವ ಪ್ಲೇಸ್ ಇದೆ ಅಂತ ಹೇಳ್ತೀವಿ, ಯೂನಿಟ್ ಪ್ಲೇಸ್. ನೆಕ್ಸ್ಟ್ 10, 100, 1000, 10,000, lakh, 10 lakh and crore. ಇದು ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ವಾ. ಮತ್ತೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ನಾವು ಕಾಮನ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದ್ರೆ 1, 10s and 100. 1, 10 ಮತ್ತೆ 100 ಆದ್ಮೇಲೆ ಒಂದು ಕಾಮನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಫ್ಟರ್ ದಟ್ 2 ಡಿಜಿಟ್ಸ್ 10,000, 10,000 and lakh, 10 lakh, crore, 10 crore. ಈ ರೀತಿ 2 ಡಿಜಿಟ್ಸ್ ಗೆ ನಾವು ಇಂಡಿಯನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡುವಂತದ್ದು. ಸೇಮ್ ಇವಾಗ ನೋಡಿ, ನೀವು ಫಸ್ಟ್ ಓದಿ ಅಂತಂದ್ರೆ ಕಷ್ಟ ಇತ್ತು. ಇವಾಗ ಹೇಳ್ಬೋದಲ್ವಾ 7 crore, 25 lakh, 35,276 ಅಂತ ಈಸಿಯಾಗಿ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಕಾಮನ್ ಯೂಸ್ ಮಾಡುವಂಥದ್ದು. ಇದನ್ನ ನೀವು ಓದಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾವು ಕಾಮರ್ಸ್ ಯೂಸ್ ಮಾಡಿದ್ರೆ ಬೇರೆ ಹೇಳ್ಬೋದಲ್ವಾ 2,58,632 ಅಂತ ಹೇಳ್ಬೋದು. ಲೈಕ್ ದಟ್ ನೋಡಿ 1, 2, 3, 4, 5, 6, 7, 8, 9, 10 ಡಿಜಿಟ್ಸ್ ಕೊಟ್ಟಿದ್ದಾರೆ. ಇದನ್ನ ನೀವು ಓದಿ ಅಂತಂದ್ರೆ ಕಷ್ಟ ಆಗುತ್ತಲ್ವಾ. ಅದೇ ರೀತಿ ನೀವು ಕಾಮನ್ ಯೂಸ್ ಮಾಡ್ಕೊಂಡ್ರೆ ನೋಡಿ ಇವಾಗ ಓದಿ ಹೇಳಲಿಕ್ಕೆ ಈಸಿ ಆಗುವಂಥದ್ದು. ಲೈಕ್ ದಟ್ ಇಂಟರ್ನ್ಯಾಷನಲ್ ಲೆವೆಲ್ ಸಿಸ್ಟಮ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಬಂದಂತ ಟೈಮಲ್ಲಿ ವಿ ಯೂಸ್ ones, tens, 100, 1000 and million. ಇಲ್ಲಿ ನಾವು ಏನು ಮಾಡ್ತೀವಿ 1000, lakh and crore ಅಂತ ಯೂಸ್ ಮಾಡ್ತೀವಿ. ಬಟ್ ಇನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ವಿ ಯೂಸ್ ones, tens, 100, thousands and millions. Here 1 million equals to 1000 thousands. 1000 ನ 1000 ಅಬ್ಸರ್ವ್ ಮಾಡಿ ಮಕ್ಕಳ. ಇಲ್ಲಿ ನೋಡಿ ನಾವು ಇಲ್ಲಿ 2 ಡಿಜಿಟ್ಸ್ ಫಸ್ಟ್ 3 ಡಿಜಿಟ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಆಫ್ಟರ್ ದಟ್ 2 ಡಿಜಿಟ್ಸ್ ನಾವು ಕಾಮನ್ ಯೂಸ್ ಮಾಡ್ತೀವಿ. ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡಿದಂತ ಟೈಮಲ್ಲಿ 3 ಡಿಜಿಟ್ಸ್ 10 ಯೂನಿಟ್ 10, 100 and here after that 3 ಡಿಜಿಟ್ಸ್ ನ ಯೂಸ್ ಮಾಡುವಂತದ್ದು. ನೆಕ್ಸ್ಟ್ ಆಫ್ಟರ್ ದಟ್ 3 ಡಿಜಿಟ್ಸ್ ಗೆ ನಾವು ಕಾಮನ್ ಯೂಸ್ ಮಾಡುವಂತದ್ದು. ವಿ ರೀಡ್ ಲೈಕ್ ದಟ್ 50,726,835. Here once again repeat 50 million ಅಂತ ಹೇಳ್ತೀವಿ. 50 million 726,000. ಇದಿಷ್ಟು 1000 ಪ್ಲೇಸಸ್. 1835. ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಓದುವಂತದ್ದು ಅಬ್ಸರ್ವ್ ಮಾಡಿ ಮಕ್ಕಳ. ಇದು 50 ಇದು ಮಿಲಿಯನ್ ಪ್ಲೇಸ್, ಇದು 1000 ಪ್ಲೇಸ್. ನೆಕ್ಸ್ಟ್ ಬಂದು ಇದು 100 ಪ್ಲೇಸ್. 50,726,000 ಇದು 726,835 ಅಂತ ರೀಡ್ ಮಾಡುವಂತದ್ದು. ನೆಕ್ಸ್ಟ್ ಅಬ್ಸರ್ವ್ ಎಕ್ಸರ್ಸೈಸ್ 1.1 ಮಕ್ಕಳ. ಎಕ್ಸರ್ಸೈಸ್ 1.1 ಪ್ರಾಬ್ಲಮ್ಸ್ ಇದೆ, ಅದನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ಇನ್ ದ ಬ್ಲಾಂಕ್ಸ್ 1 lakh equals to dash 10,000 ಅಂತ ಕೇಳಿದ್ದಾರೆ. 1 lakh ಗೆ ಎಷ್ಟು 10,000 ಹಾಕಬೇಕು ಅಂತ. 1 lakh ಇದು 1 lakh ಅಲ್ವಾ, ಅದಕ್ಕೆ 10,000 ನ ಎಷ್ಟು ಹಾಕಬೇಕು. 10,000 ಎಷ್ಟು ಹಾಕಬೇಕು. 10 ಇಂದ ಮಲ್ಟಿಪ್ಲೈ ಮಾಡಿ 1 lakh ಬರುತ್ತಲ್ವಾ. ಸೊ ಆನ್ಸರ್ ಏನಿದೆ 10. ಆನ್ಸರ್ ಎಷ್ಟು ಬರುತ್ತೆ 10. ನೆಕ್ಸ್ಟ್ 1 million equals to dash 100,000. 1 million ಮೀನ್ಸ್ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳಿದ್ವಿ. 1 million ಇದನ್ನ ನೋಡಿ, ಇದು 1000 ಪ್ಲೇಸ್ ಆಗುತ್ತೆ, ಇದು 100 ಪ್ಲೇಸ್, ಇದು 1 million. 1 million ಅಂತಂದ್ರೆ ಎಷ್ಟು 100,000. 100,000 ಅಂತಂದ್ರೆ 10,000. ನೆಕ್ಸ್ಟ್ ಇದಕ್ಕೆ 10 ನ ಮಲ್ಟಿಪ್ಲೈ ಮಾಡಿ 1 million ಸಿಗುವಂತದ್ದು. 100, 10, 100,000. ನೆಕ್ಸ್ಟ್ 1 crore ಗೆ here 1 crore. ಇದಕ್ಕೆ 10 lakh ನ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂತ. 10 lakh ನೋಡಿ 10
10 lakh ಇದೆ ಅಲ್ವಾ 1 2 3 4 5 6 7 here 70 here 1 2 3 4 5 6 60 ಇದೆ ಹಾಗೆ 10 ಆಡ್ ಮಾಡಿದ್ರೆ 10 ಅನ್ನು ಆಡ್ ಮಾಡಿದ್ರೆ 1 crore ಆಗುವಂತದ್ದು ಸೊ ಆನ್ಸರ್ ಏನು 10 ನೆಕ್ಸ್ಟ್ 1 crore ಗೆ ಎಷ್ಟು ಮಿಲಿಯನ್ ಅಂತ 1 crore means ನೋಡಿ here 100 plus 1000 lakh here crore ಹಾಗಾದ್ರೆ ಮಿಲಿಯನ್ ಅಂತಂದ್ರೆ ಇದೊಂದು ಮಿಲಿಯನ್ ಅಲ್ವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಇದನ್ನ ಮಿಲಿಯನ್ ಅಂತ ಕರಿತೀವಿ here 1 2 3 4 5 6 ಇದು 60 ಇದೆ 1 2 3 4 5 6 7 ಇದು 70 ಇದೆ ಹಾಗಾದ್ರೆ ಇಲ್ಲಿ ಎಷ್ಟು ಆಡ್ ಮಾಡಬೇಕು 10 ಆಡ್ ಮಾಡಿದ್ರೆ 70 ಆಗುತ್ತಲ್ವಾ ಆವಾಗ ಕ್ರೋರ್ ಸಿಗುವಂತದ್ದು ಸೊ 1 crore equals to 10 million next 1 million equals to 1 million ಎಷ್ಟು 0 ಇದೆ 60 ಇದೆ ಹಾಗಾದ್ರೆ ಲ್ಯಾಕ್ ಅಂತಂದ್ರೆ ನೋಡಿ 1 2 50 ಇದೆ ಇಲ್ಲಿ 60 ಇದೆ ಇಲ್ಲಿ 50 ಇದೆ ಸೊ ನಾವು ಎಷ್ಟು ಆಡ್ ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು 10 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಿಲಿಯನ್ ಸಿಗುವಂತದ್ದು 1 million equals to 10 lakh ನೆಕ್ಸ್ಟ್ ಅರ್ಥ ಆಯ್ತಾ 1 lakh equals to 10,000 10,000 ನೋಡಿ 1 2 3 4 40 ಇದೆ ಇಲ್ಲಿ 50 ಇದೆ ಸೊ 10 ಅನ್ನು ಆಡ್ ಮಾಡಿದ್ರೆ 1 lakh ಸಿಗುವಂತದ್ದು ನೆಕ್ಸ್ಟ್ 1 million equals to 1 million ಅಲ್ಲಿ 60 ಇದೆ 100,000 means 6 lakh 100,000 ಅಂತಂದ್ರೆ ಲ್ಯಾಕ್ ಬರುವಂತದ್ದು ಅದಕ್ಕೆ ಒಂದು 0 ಆಡ್ ಮಾಡಿದ್ರೆ 60 ಇದೆ 50 ಇದೆ 10 ಆಡ್ ಮಾಡಿದ್ರೆ 1 million ಸಿಗುವಂತದ್ದು ನೆಕ್ಸ್ಟ್ 1 crore ಅಲ್ಲಿ 3570 ಇದೆ ನೋಡಿ here ಲ್ಯಾಕ್ ಅಲ್ಲಿ 60 ಇರುವಂತದ್ದು ಸೊ ನಾವು ಅದಕ್ಕೆ 10 ಆಡ್ ಮಾಡಿದ್ರೆ 10 lakh ಸಿಗುವಂತದ್ದು ನೆಕ್ಸ್ಟ್ ಅಬ್ಸರ್ವ್ ದಿ ಸೆಕೆಂಡ್ ಕ್ವೆಶ್ಚನ್ ಪ್ಲೀಸ್ ಪ್ಲೇಸ್ ಕಾಮಾ ಕರೆಕ್ಟ್ಲಿ ಅಂಡ್ ರೈಟ್ ದಿ ನ್ಯೂಮರಲ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ 73 lakh 75,000 and 307 ಇದಿಷ್ಟನ್ನ ಬರ್ಕೊಂಡು ಕರೆಕ್ಟಾಗಿ ಕಾಮಾ ಹಾಕಿ ಅಂತ ಹೇಳಿದ್ದಾರೆ ಇದು ಇಂಡಿಯನ್ ಲೆವೆಲ್ ಇಂಡಿಯನ್ ಸಿಸ್ಟಮ್ ಅಲ್ಲಿ ನಾವು 2 ಡಿಜಿಟ್ಸ್ ಫಸ್ಟ್ 3 ಡಿಜಿಟ್ಸ್ ನ ಯೂಸ್ 3 ಡಿಜಿಟ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ಆಫ್ಟರ್ ದಟ್ 2 ಡಿಜಿಟ್ಸ್ ನ ಕಾಮಾ ಯೂಸ್ ಮಾಡುವಂತದ್ದು ನೋಡಿ 73,75,307 ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಆಗಿ 9 crore 5 lakh 41 here 9 crore you need 10 100 1000 10,000 lakh 10 lakh crore here 9 crore 5 lakh and 41 ಈ ರೀತಿ ಬರೆದು ಕಾಮನ ಕರೆಕ್ಟ್ ಆಗಿ ಹಾಕಬೇಕು ಫಸ್ಟ್ 3 ಡಿಜಿಟ್ಸ್ ನ ಬಿಟ್ಟು ಕಾಮಾ ಹಾಕಿ ಆಫ್ಟರ್ ದಟ್ 2 ಡಿಜಿಟ್ಸ್ ಗೆ ಕಾಮಾ ಹಾಕೊಂಡು ಹೋಗಿ ನೆಕ್ಸ್ಟ್ ಹಾಗೆ ಇನ್ನ ಅಲ್ಲಿ CDE 7 crore 51 lakh 21,302 ಅದನ್ನ ನೀವೇ ನಂಬರ್ ಬರೆದು ಕಾಮಾ ಯೂಸ್ ಮಾಡಬೇಕು ಕಾಮಾ ಹಾಕಬೇಕು ಕರೆಕ್ಟ್ ಆಗಿ ಹಾಕಬೇಕು ಇದೆಲ್ಲ ಹೋಮ್ ವರ್ಕ್ ನಿಮಗೆ CDE ನೆಕ್ಸ್ಟ್ ಅಬ್ಸರ್ವ್ ದಿ ಥರ್ಡ್ ಮ್ಯಾನ್ insert comma suitably and write the names according to Indian system of numeration ಇಲ್ಲಿ ಕೊಟ್ಟಿರುವಂತ ಒಂದು ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ಕಾಮಾ ಹಾಕಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ನೇಮಿಂಗ್ ಮಾಡಿ ಅಂತ ಹೇಳಿದ್ದಾರೆ 87595762 ಕೊಟ್ಟಿದ್ದಾರೆ ನೀವು ಕಾಮಾ ನೋಡಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ಬಂದು ಫಸ್ಟ್ 3 ಡಿಜಿಟ್ ನ ಬಿಟ್ಟು ಕಾಮಾ ಯೂಸ್ ಮಾಡಿ ಆಫ್ಟರ್ ದಟ್ 2 ಡಿಜಿಟ್ಸ್ 267 ಅಂದ್ರೆ ಕಾಮಾ ಹಾಕಿ ನೆಕ್ಸ್ಟ್ 59 comma 57 comma 8 here 8 crore 75 lakh and 95,762 ಈ ರೀತಿ ನಂಬರ್ಸ್ ಅಲ್ಲಿ ಬರಿಬೇಕು ನೇಮಿಂಗ್ ಮಾಡಬೇಕು ಹಾಗೆ ಇನ್ನ BCD ಇವು ಮೂರು ನೀವು ಹೋಮ್ ವರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಫೋರ್ತ್ ಒನ್ ಅಬ್ಸರ್ವ್ ದ ಫೋರ್ತ್ ಮ್ಯಾನ್ insert comma suitably and write the names according to international system of numeration ಇಲ್ಲಿ ಫಸ್ಟ್ ಥರ್ಡ್ ಮ್ಯಾನ್ ಏನು ಕೊಟ್ಟಿದ್ದಾರೆ ಇಂಡಿಯನ್ ಸಿಸ್ಟಮ್ ಕೊಟ್ಟಿದ್ದಾರೆ ಫೋರ್ತ್ ಮ್ಯಾನ್ ಅಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ 78921092 ಕೊಟ್ಟಿದ್ದಾರೆ ನೀವು ಕಾಮನ ಏನು ಮಾಡಬೇಕು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತಂದ್ರೆ 3 ಡಿಜಿಟ್ಸ್ ಬಿಟ್ಟು ಕಾಮಾ ಹಾಕಬೇಕು ಫಸ್ಟ್ ಯೂನಿಟ್ 10 100 ನೆಕ್ಸ್ಟ್ ಕಾಮಾ ಹಾಕಿ ನೆಕ್ಸ್ಟ್ 129 here ಅಲ್ಲೊಂದು ಕಾಮಾ ಹಾಕಿ ಇಲ್ಲಿ ಬಂದು ಇದು ಮಿಲಿಯನ್ ಪ್ಲೇಸ್ ಇದು 1000 ಪ್ಲೇಸ್ ಇದು 100 ಪ್ಲೇಸ್ here 78 million
921,000 ಇದೇನದು 921,092 like that B C D. ಇಲ್ಲಿ ನೋಡಿ ಮಕ್ಕಳ ಫಸ್ಟ್ ಮೈನಲ್ಲಿ ಹೋಮ್ವರ್ಕ್ ಆಗಿದೆ. ಸೆಕೆಂಡ್ ಮೈನಲ್ಲಿ ನಾನು 2 ಪ್ರಾಬ್ಲಮ್ ಮಾಡಿದ್ದೀನಿ, ನೀವು 3ನ್ನ ಬರೆದು ಕಾಮ ಹಾಕಬೇಕು. ನೆಕ್ಸ್ಟ್ ಥರ್ಡ್ ಮೈನಲ್ಲಿ ನಾನು ಫಸ್ಟ್ ಒಂದು ಬರೆದಿದ್ದೀನಿ, ನೇಮಿಂಗ್ ಮಾಡಿದ್ದೀನಿ. ನೀವು ಅದೇ ರೀತಿ ಬಿ ಸಿ ಡಿ ಬರೆದು ನೇಮಿಂಗ್ ಮಾಡಿ, ಕಾಮ ಹಾಕಿ ನೇಮಿಂಗ್ ಮಾಡಿ. ಇದು ಇಂಡಿಯನ್ ಸಿಸ್ಟಮು. ಫೋರ್ತ್ ಮೈನ್ ಬಂದು ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್ನು. ಇಲ್ಲಿ 3 ಡಿಜಿಟ್ಸ್ನ ಬಿಟ್ಟು ಕಾಮ ಹಾಕಿ ಬಿ ಸಿ ಡಿ ನಿಮಗೆ ಹೋಮ್ ವರ್ಕು. ಮತ್ತು ಇದನ್ನು ನೇಮಿಂಗ್ ಬರೀಬೇಕು. ಥ್ಯಾಂಕ್ ಯು.